ಸರ್ಕಾರಿ ಕಚೇರಿಯಲ್ಲಿ ಡಿಜಿಪಿ ರಾಮಚಂದ್ರರ ಕಾಮಾಗ್ನಿ ಸ್ಫೋಟಗೊಂಡಿತ್ತು. ಈಗ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಕುಮಾರ್ ದೂರು. ಈಗ ರಾಮಚಂದ್ರ ರಾವ್ ಬಂಧನದ ಭೀತಿಯಲ್ಲಿ. ರಾಮಚಂದ್ರ ರಾವ್ ವಿರುದ್ಧ ದೂರೊಂದು ದಾಖಲಾಗಿದೆ. ಪ್ರಥಮ ಬಾರಿ ಮಹಿಳಾ ಆಯೋಗಕ್ಕೆ ವಕೀಲ ನರೇಶ್ ಕುಮಾರ್ ಲಿಖಿತ ದೂರನ್ನ ದಾಖಲು ಮಾಡಿದ್ದಾರೆ. ಕಠಿಣ ಕ್ರಮ ಜರುಗಿಸುವುದಕ್ಕೆ ವಕೀಲರ ಪಟ್ಟು. ಸರ್ಕಾರಿ ಕಚೇರಿಗಳನ್ನ ಓಯೋ ರೂಮ್ ಮಾಡಿಕೊಂಡಿದ್ದಾರೆ. ಕೂತಿದ್ದ ಜಾಗದ ಹಿಂದೆ ದೇಶದ ಧ್ವಜ ಇತ್ತು. ಅವರ ಚೇರ್ ಮುಂದೆ ಪೊಲೀಸ್ ಧ್ವಜ ಇತ್ತು. ಭದ್ರತೆಯ ಭಾವನೆ ಮೂಡಿಸಬೇಕಿದ್ದ ಪೊಲೀಸ್ ಧ್ವಜ ಎಂಬ ಸಂಕೇತ, ಇನ್ನು ದೇಶಾಭಿಮಾನ ದೇಶಪ್ರೇಮ ಮೂಡಿಸಬೇಕಿದ್ದ ದೇಶದ ಧ್ವಜ, ಈ ಎರಡರ ಸಮಕ್ಷಮದಲ್ಲಿ ರಾಮಚಂದ್ರ ರಾವ್ ರವರ ಕಾಮಾಗ್ನಿ ಸ್ಫೋಟ ಆಗುತ್ತೆ ಅನ್ನೋದಾದರೆ ಸರ್ಕಾರಿ ಕಚೇರಿ ಏನು ಓಯೋ ರೂಮ? ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಚೌಧರಿ ಮೇಡಮ್, ಈವರೆಗೂ ನೀವು ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಸರ್ಕಾರಿ ಕಚೇರಿಯಲ್ಲಿ ಮಹಿಳಾ ಮಣಿಗಳನ್ನ ಅತ್ಯಂತ ಆಧುನಿಕ ಮನ್ಮಥನಂತೆ ರೊಮ್ಯಾನ್ಸ್ ಮಾಡುವಾಗ ನೀವು ಈವರೆಗೂ ಒಂದೇ ಒಂದು ಖಾರವಾದ ಕಾಮೆಂಟ್ ಮಾಡಿಲ್ಲ. ನಿಮ್ಮ ಮೌಖಿಕ ಹೇಳಿಕೆಗಳನ್ನ ಎಲ್ಲಿಯೂ ಕೂಡ ದಾಖಲು ಮಾಡಿಲ್ಲ. ಯಾಕೆ? ರಾಜ್ಯದ ಮಹಿಳೆಯರಿಗೆ ಒಂದು ಭದ್ರತೆಯ ಭಾವನೆ ರೂಪಿಸಬೇಕಿದ್ದ ನೀವು. ವಕೀಲರೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ದೂರು ಕೊಡುತ್ತಿದ್ದಾರೆ ಹೊರತು ನೀವು ಈವರೆಗೂ ಕೂಡ ಎಲ್ಲಿಯೂ ಸ್ವಯಂ ಪ್ರೇರಿತ ದೂರು ಅಂತ ಹೇಳಿ ಅಥವಾ ಅದರ ವ್ಯಾಖ್ಯಾನ ಈವರೆಗೂ ನೀವು ಪ್ರಕಟಿಸಿಲ್ಲ. ಯಾಕೆ? ನರೇಶ್ ಈಗ ದೂರು ಕೊಟ್ಟಿದ್ದಾರೆ. ಕಠಿಣ ಕ್ರಮ ಜರುಗಿಸೋದಕ್ಕೆ ವಕೀಲನ ಪಟ್ಟು. ಸರ್ಕಾರಿ ಕಚೇರಿಗಳನ್ನು ಓಯೋ ರೂಮ್ ಮಾಡಿಕೊಂಡಿದ್ದಾರೆ. ಇದರ ಅರ್ಥ ಏನು? ಗೃಹ ಇಲಾಖೆ ಉತ್ತರಿಸಬೇಕು. ಅಧಿಕಾರಿಗಳು, ಅದರಲ್ಲೂ ಪೊಲೀಸ್ ಅಧಿಕಾರಿಗಳು, ರಾಜ್ಯದ 7.5 ಕೋಟಿ ಜನರಿಗೆ ಒಂದು ಭದ್ರತೆಯ ಭಾವನೆ ಮೂಡಿಸಬೇಕಾಗಿದ್ದಂತಹ ಡಿಪಾರ್ಟ್ಮೆಂಟ್ ಅಲ್ವಾ? ಮಾದರಿಯಾಗಬೇಕಾದಂತಹ ಒಂದು ವರ್ಗ ಅಲ್ವಾ? ಅವರೇ ಈ ತರಹದ ಕಚಡ ಕೆಲಸ ಮಾಡ್ಕೊಂಡು ತಿರುಗಾಡಿದ್ರೆ ಇದು ರಾಜ್ಯಕ್ಕೆ ಕೊಡೋ ಸಂದೇಶ ಏನು? ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಪೊಲೀಸರ ಈ ತರಹದ ಪೋಲಿ ಆಟಗಳನ್ನು ನೋಡಿ ತಮಾಷೆ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ, ಅದರಲ್ಲೂ ಹೆಸರಾಂತ ಪೊಲೀಸರಿರ್ತಕ್ಕಂತಹ ರಾಜ್ಯ. ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕರಿಂದ ಹಿಡಿದು ವೀರಪ್ಪನರನ್ನ ಹೆಡೆಮುರಿ ಕಟ್ಟಿದ ಸಾಕಷ್ಟು ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಶಂಕರ್ ಬಿದರಿಯಂತಹ, ಹೀಗೆ ಅನೇಕ ಪ್ರಾಮಾಣಿಕ ಮತ್ತು ಭ್ರಷ್ಟರ ವಿರುದ್ಧ ಸೆಟೆದು ನಿಂತ ಅದೆಷ್ಟೋ ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅಂಥವರ ರಾಜ್ಯದಲ್ಲಿ ಇಂತಹವರ ಕಳ್ಳಾಟಗಳು, ಪೋಲಿ ಆಟಗಳು ಏನು ಸಂದೇಶ ಕೊಡ್ತಾ ಇದ್ದಾರೆ? ವಕೀಲ ನರೇಶ್ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟರು. ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಈ ಮುಂದೆ ಬರುವಂತಹ ಅನೇಕ ಪೊಲೀಸರಿಗೆ ಇದು ಪಾಠ ಆಗಬೇಕು. ನಾವು ಸರ್ಕಾರಿ ಕಚೇರಿಯಲ್ಲಿ ಪೋಲಿ ಆಟ ಆಡಿದ್ರೆ ನೋಡ್ರಿ, ಈತನ ಯಾವುದೋ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಈ ತರಹದ ಕೆಲಸ ಮಾಡಿದ್ದಿದ್ರೂ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯನ ದುರ್ಬಲ ಸೆಕೆಂಡ್ಗಳಲ್ಲಿ ನಡೆದು ಹೋಯ್ತು ಅಂತ ಹೇಳಿ ಮರ್ತು ಹೋಗ್ತಾ ಇದ್ರು ಏನೋ ಜನ. ಆದರೆ ಅಲ್ಲಿ ತ್ರಿವರ್ಣ ಧ್ವಜ ಕಾಣಿಸ್ತಾ ಇದೆ, ಅಲ್ಲಿ ಪೊಲೀಸ್ ಧ್ವಜ ಇದೆ. ಈ ಎರಡು ಧ್ವಜದ ನಡುವೆ ಈ ಮನುಷ್ಯನ ಕಾಮದಾಟಗಳು, ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ಕಾನೂನಿನಲ್ಲಿ ಇದು ಶಿಕ್ಷಾರ್ಹ ಅಪರಾಧ. ಒಂದು ಧ್ವಜದ ಮುಂದೆ ಅಗೌರವಯುತವಾಗಿ ನಡೆದುಕೊಂಡ್ರೆ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅದಾದ ನಂತರ ಆತ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಅನ್ನೋದು ಅದು ಬೇರೆ ವಿಚಾರ. ಹೆಣ್ಣು ಬಾಕರ ವಿರುದ್ಧ ಸೆಟೆದು ನಿಂತ ವಕೀಲ ನರೇಶ್, ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ ವಕೀಲ ನರೇಶ್, ಇನ್ನಾದರೂ ಕೂಡ ಕ್ರಮ ಆಗುತ್ತಾ? ಕೇವಲ ಅಮಾನತು ಅನ್ನೋದು ಮಾತ್ರ ಶಿಕ್ಷೆ ಅಲ್ವಲ್ಲ, ಆತನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ನರೇಶ್ ತಮ್ಮ ಅಭಿಪ್ರಾಯವನ್ನು ಮಹಿಳಾ ಆಯೋಗದ ಮುಂದೆ ಇಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.